ಕಲಬುರಗಿ ನಗರದ ವಿವಿಧ ನರ್ಸಿಂಗ್ ಕಾಲೇಜುಗಳಲ್ಲಿ ಡಿಪ್ಲೊಮಾ ನರ್ಸಿಂಗ್ JNM ಪದವಿಗೆ ದಾಖಲಾತಿ ಪಡೆದ ವಿದ್ಯಾರ್ಥಿಗಳಿಗೆ ಅಕ್ರಮವಾಗಿ ತರಗತಿಗಳನ್ನು ನಡೆಸಿ ಪರೀಕ್ಷೆಗಾಗಿ ಬೆಂಗಳೂರು ನಗರಕ್ಕೆ ಕಳುಹಿಸಿ ವಿದ್ಯಾರ್ಥಿಗಳ ಜೀವನದ ಜೊತೆ ಮತ್ತು ಅವರ ಭವಿಷ್ಯದ ಜೊತೆ ಚೆಲ್ಲಾಟ ಮಾಡುತ್ತಿರುವ ಕಾಲೇಜುಗಳ ವಿರುದ್ಧ ದೂರು ಮತ್ತು ತಪ್ಪಿತಸ್ಥ ಕಾಲೇಜುಗಳ ಅನುಮತಿಯನ್ನು ಕೂಡಲೇ ರದ್ದುಪಡಿಸಬೇಕಂತ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುವ ಮುಖಾಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ ತಮ್ಮ ಬೇಕಾದಲ್ಲಿ ಹೋಗಿ ಬೆಂಗಳೂರಿನ ಕುಂತು ಎಕ್ಸಾಮ್ ಸೆಂಟರ್ ಹಾಕೊಂಬರ್ಲತ್ತಾರ ಸರ್. ಈಗ ನಿಮ್ಮ ಗೌರ್ಮೆಂಟ್ ಇರ್ತಕ್ಕಂಥ HKE ಆಗಿರ್ಬೋದು, ಜಿಮ್ಸ್ ಆಗಿರ್ಬೋದು, ಬಸವೇಶ್ವರ ಆಗಿರ್ಬೋದು, ಇಂಥವ್ರು ಏನಪ್ಪ ಅಂದ್ರೆ ನೀವು ಎಕ್ಸಾಮ್ ಸೆಂಟರ್ಗಳು ನೇಮಕ ಮಾಡ್ಬೇಕು ಸರ್. ಮೇಲ್ವೀಕ್ಷಕರು ಏನಪ್ಪ ಅಂತಂದ್ರೆ ನಿಮ್ಮ ಸರ್ಕಾರದವರು ಇರೋರಿಗೆ ಅಲ್ಲಿ ಕೂಡ ನೇಮಕ ಮಾಡ್ಬೇಕು ಸರ್. ಪೊಲೀಸ್ ಬಂದೋಬಸ್ತ್ ಕೂಡ ನೇಮಕ ಮಾಡ್ಬೇಕು ಸರ್. ಏನಪ್ಪ ಅಂದ್ರೆ ಸರ್ ಇಲ್ಲಿ ನಾವು ಕಲಬುರಗಿಯಲ್ಲಿ ಮತ್ತೆ ಧೋರಣೆ ಮಾಡ್ತಾಯಿದ್ದಾರೆ ಸರ್. ಇವತ್ತು ಬೇರೆ ರಾಜ್ಯದಿಂದ ಬಂದವರಿಗೆ ಏನು ಸರ್ 4 ರಿಂದ 5 ಲಕ್ಷ ರೂಪಾಯಿ ತೊಗೊಂಡು ಅವ್ರಿಗೆ ಯಾವುದೇ ಒಂದು ಎಕ್ಸಾಮ್ ಕೊಡ್ಸೋದು ಏನಪ್ಪ ಅಂತಂದ್ರೆ ಅವರಿಗೆ ಪಾಸ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಸರ್. ನಮ್ಮ ಭಾರತದಾಗ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೆಂಗಳೂರಿಗೆ ಅಡ್ಮಿಷನ್ ಮಾಡಿ ಸರ್. ಅವರಿಗೆ ಸುಮಾರು ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದ್ದಾನೆ ಸರ್. ಈಗ 5 ವರ್ಷ ಆಗ್ತಾಯಿದೆ ಸರ್, ಇನ್ನೂ ಕೂಡ ಪಾಸ್ ಆಗ್ತಾಯಿಲ್ಲ. ಇದು 12ನೇ ತಾರೀಕಿನ ಎಕ್ಸಾಮ್ ಇದೆ ಸರ್. ಆದಷ್ಟು ಮಟ್ಟಿಗೆ ಸರ್ ಪೊಲೀಸ್ ನಿಯೋಜನೆ ಮಾಡಬೇಕು. ಮೇಲ್ವೀಕ್ಷಕರಿಗೆ ಏನಪ್ಪ ಅಂದ್ರೆ ನಿಮ್ಮ ಇಲಾಖೆಯಿಂದ ಮಾಡಬೇಕು ಸರ್. ಎಕ್ಸಾಮ್ ಸೆಂಟರ್ಗಳು ಬೇಕಾದ ಬಿಟ್ಟಿ ಹಾಕಿಸಿ ದುಡ್ಡು ಕೊಟ್ಟು ಎಕ್ಸಾಮ್ ಸೆಂಟರ್ಗಳು ಚೇಂಜ್ ಮಾಡ್ತಾಯಿದ್ದಾರೆ ಸರ್. ಕೂಡಲೇ ಅದು ಕೂಡ ತಡೆ ಇಡಬೇಕಂತ ಈ ಸಂದರ್ಭ ಸರ್. ಈಗ ಆಲ್ರೆಡಿ ಆ ಸಂಬಂಧಪಟ್ಟ ಮೇಡಮ್ ಅವರು ಆಡಿಯೋ ಕೂಡ ಇದೆ ಸರ್ ನಮ್ಮ ಹತ್ರ. ಇವು ರಾತ್ರಿ 12 ಗಂಟೆ ಎಕ್ಸಾಮ್ ಸೆಂಟರ್ ಚೇಂಜ್ ಮಾಡ್ತೀವಿ, ದುಡ್ಡು ಕೊಡಬೇಕಾಗ್ತದೆ ಯೂನಿವರ್ಸಿಟಿದಾಗ ಸಂಬಂಧಪಟ್ಟಂತ ಹೇಳಿದ್ದಾರೆ ಸರ್. ಅದು ಕೂಡ ಅದ್ರ ಬಗ್ಗೆ ತನಿಖೆ ಕೂಡ ನೀವು ಮಾಡಬೇಕಂತ ಸರ್. ಆಯ್ತು ಸರ್, ಪೆಂಡ್ರೈವ್ ಎಲ್ಲ ತಂದು ಸರ್. ಈಗ ಆಲ್ರೆಡಿ ಮನೆಗೆ ಕೊಡ್ತಾ ಇದ್ದೀನಿ ಸರ್. ನಾಳೆ ನಡ್ತಕ್ಕಂಥ ಎಕ್ಸಾಮ್ಗೆ ಏನಪ್ಪ ಅಂದ್ರೆ ತಡೆ ಹಿಡಿಬೇಕಂತ ಸರ್. ಬೆಂಗಳೂರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಈ ಸಂದರ್ಭದಲ್ಲಿ ಮುಖಂಡರಾದ ಸಂದೀಪ್ ಬರ್ಣಿ ಅವರು ಮಾತನಾಡಿ, ಬೇರೆ ರಾಜ್ಯದಿಂದ ಬರುವ ವಿದ್ಯಾರ್ಥಿಗಳ ಹಾವಳಿ ತಡೆ ಹಿಡಿಯಬೇಕು, ಪರೀಕ್ಷಾ ಕೇಂದ್ರಗಳಲ್ಲಿ CC ಕ್ಯಾಮೆರಾ ಅಳವಡಿಸಬೇಕು ಮತ್ತು ಪೊಲೀಸ್ ನಿಯೋಜನೆ ಮಾಡಲು ಆಗ್ರಹವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಅವಿನಾಶ್ ಕಾಂಬಳೆ, ಸತೀಶ್ ಕಡೂನ್, ರಜನಿಕಾಂತ್, ಸಂತೋಷ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಇಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸುವ ಉದ್ದೇಶ ಏನಪ್ಪ ಅಂತಂದರೆ, ಕಲಬುರಗಿ ನಗರದಲ್ಲಿರ್ತಕ್ಕಂಥ ನರ್ಸಿಂಗ್ ಕಾಲೇಜ ಏನು ಅಲ್ಲಿ ನಮ್ಮ ಕಲಬುರಗಿಯ ಸ್ಥಳೀಯರಿಗೆ ಏನಪ್ಪ ಅಂತಂದರೆ ಇವತ್ತು ಮಲ್ತಾಯಿ ಧೋರಣೆ ಮಾಡ್ತಾಯಿದ್ದಾರೆ. ಅಂದರೆ ಯಾವ ಥರ ಧೋರಣೆ ಮಾಡ್ತಾಯಿದ್ದಾರೆ ಅಂತಂದರೆ, ಇವತ್ತು ಕಲಬುರಗಿಯಲ್ಲಿ ಸುಮಾರು 10 ರಿಂದ 15 ನರ್ಸಿಂಗ್ ಕಾಲೇಜುಗಳು ಏನಪ್ಪ ಅಂತಂದರೆ ಒಬ್ಬನೇ ಆಡಳಿತಾಧಿಕಾರಿ ಆದಂಥವನು ಯಾರಪ್ಪ ಅಂತಂದರೆ ಡಿವೈನ್ ಕಾಲೇಜಿನ ಕಿರಣ್ ಅಂತ ವ್ಯಕ್ತಿ. ಇವನು ಏನು ಮಾಡ್ತಾಯಿದ್ದಾನಪ್ಪ ಅಂತಂದರೆ, ಕಲಬುರಗಿಯಲ್ಲಿ ಒಂದಿಷ್ಟು ನರ್ಸಿಂಗ್ ಕಾಲೇಜಿನ ಒಂದು ಮಾಲೀಕರು ಏನಿದ್ದಾರೆ ಅಂತಂದರೆ ಮೊದಲನೇಗಾಗಿ ಅಡ್ಮಿಷನ್ ಏನಪ್ಪ ಅಂತಂದರೆ ಅವರು ವಿದ್ಯಾರ್ಥಿ ಜೊತೆ ಅಡ್ಮಿಷನ್ ತೊಗೊಳ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಅಡ್ಮಿಷನ್ ಮಾಡ್ಕೋದು ಬೇರೆ ಕಾಲೇಜಿನಲ್ಲಿ, ಬೋಧನೆ ಮಾಡೋದು ಬೇರೆ ಕಾಲೇಜಿನಲ್ಲಿ, ಎಕ್ಸಾಮ್ ಬರೆಯೋದು ಬೇರೆ ಕಾಲೇಜಿನಲ್ಲಿ. ಅಂದರೆ ಇವತ್ತು ಒಂದು ಆದರ್ಶ್ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಕೊಂಡು ಇವತ್ತು ಪ್ರಾಕ್ಟೀಸಿಂಗ್ ಏನಪ್ಪ ಅಂದರೆ ಡಿವೈನ್ ಕಾಲೇಜಿನಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ನಂತರ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಕಲಬುರಗಿಯಲ್ಲಿ ಅಡ್ಮಿಷನ್ ಮಾಡಿದಾಗ ನಾಳೆ ಎಕ್ಸಾಮ್ ಇದೆ ಅಂದಾಗ ಮಧ್ಯರಾತ್ರಿಯಲ್ಲಿ ಸಂಬಂಧಪಟ್ಟ ಆ ಕಾಲೇಜಿನ ಆಡಳಿತ ಅಧಿಕಾರಿಗಳು ಫೋನ್ ಮಾಡಿ ನಿಮ್ಮದು ಬೆಂಗಳೂರಿಗೆ ಏನಪ್ಪ ಅಂದರೆ ಎಕ್ಸಾಮ್ ಸೆಂಟರ್ ಬಿದ್ದಿದೆ ಅಂತ ಹೇಳಿಕೆಸಿ ನಮ್ಮ ಕಲಬುರಗಿಯ ನರ್ಸಿಂಗ್ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಭಯಭೀತ ವಾತಾವರಣವನ್ನು ಇಲ್ಲಿಯ ನಮ್ಮ ಕಲಬುರಗಿಯ ಸ್ಥಳೀಯರಿಗೆ ಏನಪ್ಪ ಅಂದ್ರೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಉದ್ದೇಶವಾಗಿ ಇವತ್ತು ಕಲಬುರಗಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಯಾಕೆ ಹಾಕ್ತಾರೆ ಅಂತಂದರೆ ಇವತ್ತು ವೆಸ್ಟ್ ಬೆಂಗಾಲ್, ಕೇರಳ, ತಮಿಳುನಾಡು ಬೇರೆ ಬೇರೆ ರಾಜ್ಯದಿಂದ ಬಂದಂಥ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಸುಮಾರು 5 ರಿಂದ 10 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ಒಂದು ಫೀಸ್ ತೆಗೆದುಕೊಂಡು ಅವರು ಯಾವುದೇ ಒಂದು ಎಕ್ಸಾಮ್ ಬರೆಯೋದೇ ಏನಪ್ಪ ಅಂದ್ರೆ ರಾಜಾರೋಷವಾಗಿ ಅವ್ರಿಗೆ ಪಾಸ್ ಮಾಡಿ ಅವರು ಬೇರೆ ರಾಜ್ಯಕ್ಕೆ ಹೋಗಿ ಏನಪ್ಪ ಅಂದ್ರೆ ನೌಕರಿ ಪಡೆದುಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ಕಲಬುರಗಿಯವರು ಯಾವ ಥರ ಮೋಸ ಮಾಡ್ತಾಯಿದ್ದಾರೆ ಅಂದರೆ ಇವತ್ತು ಕಿರಣ್ ಏನಿದ್ದಾರೆ ಇವತ್ತು ಡಿವೈನ್ ಕಾಲೇಜಿನ ಏನು ಒಂದು ವ್ಯವಸ್ಥಾಪಕರು ಇವತ್ತು ನಮ್ಮ ರಾಜ್ಯದವರೇ ನಮ್ಮ ರಾಜ್ಯದವರು ಕೂಡ ಅಲ್ಲ, ಅವರು ನಮ್ಮ ಕಲಬುರಗಿ ಜಿಲ್ಲೆಯವರು ಸುಮಾರು 10 ರಿಂದ 15 ಏನು ಒಂದು ಶಿಕ್ಷಣ ಇಲಾಖೆಯ ಅಧ್ಯಕ್ಷರು ಇದ್ದರೂ ಕೂಡ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಕಿರಣ್ ಏನು
ಕೇರಳದವನು ಇರ್ತಕ್ಕಂಥವ್ನು ಕೂಡ ಏನಪ್ಪ ಅಂದ್ರೆ ಆಡಳಿತ ನಡೆಸುವಂಥ ಕೆಲಸ ಇಲ್ಲಿ ಕಲಬುರಗಿಯಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಒಂದು ಬೇಡಿಕೆಗಳು ಏನಪ್ಪ ಅಂತಂದರೆ ಕಲಬುರಗಿಯಲ್ಲಿ ನಡೀತಕ್ಕಂಥ ಏನು ಎಕ್ಸಾಮ್ ಸೆಂಟರ್ಗಳು ಕೂಡಲೇ ರದ್ದಾಗಬೇಕು. ಅಂದರೆ ಇವರು ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಎಕ್ಸಾಮ್ ಸೆಂಟರ್ ಚೇಂಜ್ ಮಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ರಾತ್ರಿಗೆ ವಿದ್ಯಾರ್ಥಿಗಳಿಗೆ ಮನೆಗೆ ಹೋಗಿ ಏನಪ್ಪ ಅಂದ್ರೆ ಹಾಲ್ ಟಿಕೆಟ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕೂಡಲೇ ಇದು ರದ್ದಾಗಬೇಕು. ಇವತ್ತು ಕಲಬುರಗಿಯಲ್ಲಿ ಪ್ರೈವೇಟ್ ಕಾಲೇಜಿನಲ್ಲಿ ಏನು ಎಕ್ಸಾಮ್ ಸೆಂಟರ್ ನಡೀತದೆ ಅದನ್ನು ಕೂಡ ರದ್ದಾಗಬೇಕು. ಇವತ್ತು HKI ಆಗಿರ್ಬೋದು, ಇವತ್ತು ಬಸವೇಶ್ವರ ಆಗಿರ್ಬೋದು, ಇವತ್ತು ಜಿಮ್ಸ್ ಆಗಿರ್ಬೋದು, ES ಆಗಿರ್ಬೋದು, ಅಂಥವು ಏನಪ್ಪ ಅಂದ್ರೆ ಒಂದು ಹಾಸ್ಪಿಟಲ್ ಕಾಲೇಜುಗಳಲ್ಲಿ ಏನಪ್ಪ ಅಂದ್ರೆ ಪರೀಕ್ಷೆ ನಡೆಸುವಂಥ ಕೆಲಸ ಮಾಡಬೇಕು. ಎರಡನೇದು ಉದಾಹರಣೆ ಏನಪ್ಪ ಅಂದರೆ ಅಲ್ಲೇ ಸಂಬಂಧಪಟ್ಟ ಶಾಲೆಯ ಶಿಕ್ಷಕರಿಗೆ ಏನಪ್ಪ ಅಂದರೆ ಮೇಲ್ವೇಚಕರಂತ ನೇಮಕ ಮಾಡ್ತಾರೆ, ಅದು ಕೂಡ ರದ್ದಾಗಬೇಕು. ಈ ಸಂಬಂಧಪಟ್ಟ ಸರ್ಕಾರಿ ಹುದ್ದೆಯಲ್ಲಿ ಇರ್ತಕ್ಕಂಥ ಅಂಥ ಮೇಲ್ವೇಚಕರಿಂದ ಏನಾದರೂ ನೇಮಕ ಮಾಡಬೇಕು. ಮೂರನೇದು ಇನ್ನೊಂದು ಏನು ಬೇಡಿಕೆ ಅಂತಂದರೆ ಒಂದು ಎಕ್ಸಾಮ್ ನಡೆಯುವ ಸಂದರ್ಭದಲ್ಲಿ ಇವತ್ತು 10ನೇ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಎಕ್ಸಾಮ್ ನಡೆಯುವ ಸಂದರ್ಭದಲ್ಲಿ CC ಕ್ಯಾಮ್ರಾ ಅಳವಡಿಸ್ತಾ ಇದ್ದಾರೆ. ಇವತ್ತು ಸುಮಾರು 25-30 ವರ್ಷ ಆದಂಥ ವ್ಯಕ್ತಿಗಳಿಗೆ ಯಾವುದೂ CC ಕ್ಯಾಮ್ರಾ ಇಲ್ಲ, ಯಾವುದೂ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಇಲ್ಲ. ಕೂಡಲೇ ಏನಪ್ಪ ಅಂತಂದ್ರೆ ಪೊಲೀಸ್ ಬಂದೋಬಸ್ತ್ ಕೂಡ ನಿಯೋಜನೆ ಮಾಡಬೇಕು, ಅಲ್ಲಿ CC ಕ್ಯಾಮ್ರಾ ಅಳವಡಿಕೆ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಕಲಬುರಗಿಯ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದ್ರೆ ನ್ಯಾಯ ಸಿಗುವಂಥ ಕೆಲಸ ಕಂಡು ಬರ್ತಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಇನ್ನೊಂದು ಏನಪ್ಪ ವಿಷಯ ಅಂತಂದರೆ ಈ ಡಿವೈನ್ ಕಾಲೇಜಿನಲ್ಲಿ ಏನಪ್ಪ ಅಂದ್ರೆ ಇವತ್ತು ಕಲಬುರಗಿಯಲ್ಲಿ 15-20 ನರ್ಸಿಂಗ್ ಕಾಲೇಜುಗಳಿವೆ. ತಮಗೆಲ್ಲ ಗೊತ್ತಿರ್ಬೋದು ಮಧ್ಯಮ ಸ್ನೇಹಿತರಿಗೆ. ಇವತ್ತು ಏನಪ್ಪ ಅಂದರೆ ಅಡ್ಮಿಷನ್ ಮಾಡ್ಕೊಂಡು ಏನು ಮಾಡ್ತಾರೆ, ಡಿವೈನ್ ಕಾಲೇಜಿನಲ್ಲಿ ಏನಪ್ಪ ಅಂದ್ರೆ ಡೈರೆಕ್ಟ್ ಹೋಗಿ ಕಿರಣ್ ಅನ್ನೋನಿಗೆ ವ್ಯಕ್ತಿಗೆ ಏನಪ್ಪ ಅಂದ್ರೆ ಭೇಟಿ ಮಾಡಿಸ್ತಾರೆ. ಭೇಟಿ ಮಾಡಿಸಿ ಇವತ್ತು ಸರ್ಕಾರದ ಇವತ್ತು ಫೀಸ್ ಎಷ್ಟಿದೆ ಅಂತಂದ್ರೆ 8,000 ರೂಪಾಯಿ ಇವತ್ತು ಶುಲ್ಕ ಇದೆ ಸರ್ಕಾರದ ಸೀಟ್ ಸಿಕ್ಕರೆ. ಆದರೆ ಅಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ಗುಂಡಗಳ ಹೆಸರು ಹೇಳ್ಕೊಂಡು ಇವತ್ತು ರಾಜಕಾರಣಿಗಳ ಹೆಸರು ಹೇಳ್ಕೊಂಡು ವಿದ್ಯಾರ್ಥಿಗಳಿಗೆ ಅಂಜಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ನೇರವಾಗಿ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಸುಮಾರು 10-15 ವಿದ್ಯಾರ್ಥಿಗಳಿಗೆ ಮೋಸ ಮಾಡುವಂಥ ಕೆಲಸ ಮಾಡಿದ್ದಾರೆ. ಕೂಡಲೇ ಏನಪ್ಪ ಅಂದರೆ ಇದು ಎಕ್ಸಾಮ್ ಸೆಂಟರ್ ಯಾವ್ಯಾವ ಅಂತಂದರೆ ಇನಾಮದಾರ್ ಕಾಲೇಜ್ ಆಗಿರ್ಬೋದು, ಡಿವೈನ್ ಕಾಲೇಜ್ ಆಗಿರ್ಬೋದು, ವಿಜಯ್ ಕಾಲೇಜ್ ಆಗಿರ್ಬೋದು ಮತ್ತು ಆಲ್ ಬದರ್ ಕಾಲೇಜು, ಇವು ಪೂರ ಏನಂದ್ರೆ 4 ಏನಪ್ಪ ಅಂತಂದ್ರೆ ಕೆಲಸ ಮಾಡುವಂಥ ಅಲ್ಲಿ ಶಿಕ್ಷಕರು ಮಾಡ್ತಾಯಿದ್ದಾರೆ. ಕೂಡಲೇ ಇವು 4 ಶಾಲೆ ಏನಪ್ಪ ಅಂದ್ರೆ ಎಕ್ಸಾಮ್ ಸೆಂಟರ್ ರದ್ದು ಮಾಡಬೇಕು. ಇವತ್ತು ಸರ್ಕಾರ ಎಲ್ಲಿ ತೋರಿಸ್ತದೆ ಇವತ್ತು ಗುರುತಿಸ್ತದೆ ಅಂಥಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮ್ ನಡೆಸುವಂಥ ಕೆಲಸ ಮಾಡಬೇಕು. ಒಂದು ವೇಳೆ ತಾವೇನಾದರೂ ಕ್ರಮ ಕೈಗೊಳ್ಳೋದು ಇದ್ದರೆ ಮುಂಬರ್ತಾ ದಿನಗಳಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಏನಪ್ಪ ಅಂದ್ರೆ ಉಗ್ರ ಹೋರಾಟ ಮಾಡಿ ಇವತ್ತು ನ್ಯಾಯ ಪಡುವಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.